ಮಂಡ್ಯದಲ್ಲಿ ಒಂದು ಸಾವಾಗಿತ್ತು. ಈ ಸಾವಿನ ರಹಸ್ಯ ಈಗ ಬಯಲಾಗ್ತಾ ಇದೆ. ಏನು? ಮಂಡ್ಯದಲ್ಲಿ ಅಪ್ರಾಪ್ತಿಯ ಪ್ರಿಯಕರನ ಶಂಕಾಸ್ಪದ ಸಾವಿತ್ತಲ್ವಾ? ಆ ಪ್ರಕರಣದಲ್ಲಿ ಕೊನೆಗೂ ಕೂಡ ಸಾವಿನ ರಹಸ್ಯ ಈಗ ಬಯಲಾಗಿದೆ. ಏನಾಯಿತು ಹಾಗಿದ್ದಾಗ? ಅಪ್ರಾಪ್ತೆಯ ಅಣ್ಣನೇ ಈ ಹಂತಕ. ತನಿಖೆಯಲ್ಲಿ ಬಹಿರಂಗವಾಗಿದೆ. ಮಳವಳ್ಳಿ ತಾಲೂಕಿನ ರಾಮಂದೂರು ಕೆರೆಯ ಬಳಿ ಪತ್ತೆಯಾಗಿತ್ತು ಮಂಜು ಅನ್ನುವಂಥ ಶವ. ಅಪಘಾತವಾಗಿ ಮಂಜು ಸಾವನ್ನಪ್ಪಿದ್ದ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿತ್ತು. ಅಲ್ಲಿ ಆಟೋ ಎಲ್ಲ ಬಿದ್ದಿದ್ದಿತ್ತು, ಏನೇನು ಸಿಕ್ಕಿದ್ವಲ್ವಾ? ಅದಕ್ಕೆ ಕಾರಣ ಈಗ ಆ ಹುಡುಗಿಯ ಅಣ್ಣನೇ ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಸೊ ಯಾಕೆ ಈ ರೀತಿಯಾಗಿತ್ತು? ಇವೆಲ್ಲವೂ ಕೂಡ ಈಗ ಪೊಲೀಸರು ತನಿಖೆಯಲ್ಲಿ ಪತ್ತೆ ಹಚ್ಚಿದ್ದಾರೆ. ತನಿಖೆಯಲ್ಲಿ ಬಹಿರಂಗವಾಗಿದೆ. ಅಪ್ರಾಪ್ತೆಯ ಅಣ್ಣನೇ ಇದರ ಹಂತಕ ಅಂತ ಅನ್ನುವಂಥದ್ದು ಸ್ಪಷ್ಟವಾಗಿ ಆಗಿದೆ. ಸೊ ಇಲ್ಲಿ ಏನಾಗಿತ್ತು ಅಂತಂದ್ರೆ, ತಂಗಿಯನ್ನ ಪ್ರೀತಿಸಿದವನ ಹತ್ಯೆಗೆ ದರ್ಶನ್ ಸ್ಕೆಚ್ ಅನ್ನ ಹಾಕಿ, ಇಲ್ಲೂ ದರ್ಶನ ಓಕೆ, ಕೆರೆಯಲ್ಲಿ ಮೀನಿಗೆ ಬಲೆ ಹಾಕಿ ತೆರಳುವಾಗ ಅಟ್ಯಾಕ್ ಅನ್ನ ಮಾಡಲಾಗಿತ್ತು. ಆಟೋ ಅಡ್ಡಗಟ್ಟಿ ಮಂಜು ಮೇಲೆ ದರ್ಶನ್ನಿಂದ ಈ ಹಲ್ಲೆ ನಡೆದಿದೆ. ಕೆಳಗೆ ಬೀಳ್ತಾ ಇದ್ದಂತೆ ಕಲ್ಲು ಎತ್ತಿ ಹಾಕಿ ಹತ್ಯೆಯನ್ನ ಮಾಡಿದ್ದಾರೆ. ಹತ್ಯೆ ಬಳಿಕ ಹಳ್ಳಕ್ಕೆ ಆಟೋವನ್ನ ತಳ್ಳಿ ಇದು ಅಪಘಾತವಾಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿತ್ತು. ತನಿಖೆಯನ್ನ ಪೊಲೀಸರು ಮಾಡಿದ್ರು. ಕೊಲೆ ರಹಸ್ಯವನ್ನ ಬಯಲಿಗೆಳೆದರು. ಪೊಲೀಸರ ಮುಂದೆ ಆರೋಪಿ ದರ್ಶನ್ ಈಗ ತಪ್ಪೊಪ್ಕೊಂಡಿದ್ದಾರೆ. ಹೌದು, ನಾನೇ ಮಾಡಿದ್ದು ಅನ್ನುವಂಥದ್ದನ್ನ ಒಪ್ಕೊಂಡಿದ್ದಾರಂತೆ. ತನಿಖೆಯಲ್ಲಿ ಈಗ ಗೊತ್ತಾಗಿದೆ. ಸೊ ಹುಡುಗಿಯ ಅಣ್ಣನೇ ಈ ಕೊಲೆಯನ್ನ ಮಾಡಿರೋದು ಅನ್ನುವಂಥದ್ದು. ಸೊ ಅಲ್ಲಿ ಮಂಜು ಬಿದ್ದಿರುವಂಥದ್ದು, ಇನ್ನೊಂದು ಕಡೆಗೆ ದರ್ಶನ್ ಕೂಡ ನೋಡ್ತಾ ಇದ್ದೀರಾ. ಸೊ ತಂಗಿಯನ್ನ ಪ್ರೀತಿಸಿದವನ ಹತ್ಯೆಗೆ ಅಣ್ಣನೇ ಸ್ಕೆಚ್ ಅನ್ನ ಹಾಕಿ ಮುಗಿಸ್ಬಿಟ್ಟಿರುವಂಥ ಕಥೆ. ಅದನ್ನು ಅಪಘಾತ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು. ತದನಂತರ ಪೊಲೀಸರು ತನಿಖೆಯನ್ನ ಮಾಡಿದ ನಂತರ ಗೊತ್ತಾಗಿದ್ದು ಇದು ಹುಡುಗಿಯ ಅಣ್ಣನೇ ಕೊಲೆಯನ್ನ ಮಾಡಿ ಅದು ಅಪಘಾತವಾಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಯಿತು ಅನ್ನುವಂಥದ್ದು. ಸೊ ಇಲ್ಲಿ ಆಗಿರುವಂಥ ಬೆಳವಣಿಗೆ, ಅಣ್ಣ ತಂಗಿಯ ಮೇಲೆ ಪ್ರೀತಿಯನ್ನು ಇಟ್ಕೊಂಡಿದ್ದ. ತಂಗಿ ಈ ಥರ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಈ ರೀತಿ ಮಾಡಿದೆ. ನೀನು ಪ್ರೀತಿಸ್ ಮಾಡ್ತಾರ ತಪ್ಪ ಆಗಿದ್ದಾಗ. ಬಟ್ ಯಾಕೆ ಹಿಂಗಾಯಿತು? ಜಾತಿ ಮುಳುವಾಯ್ತಾ? ಇವೆಲ್ಲವೂ ಬರುತ್ತೆ, ಗೊತ್ತಿಲ್ಲ ಅವ್ರವ್ರ ಮನೆಗಳ ಪರಿಸ್ಥಿತಿ ಹೆಂಗಿರುತ್ತೋ ಏನೋ. ಬಟ್ ಏನೇ ಇದ್ರೂ ಕೊಲೆ ಮಾಡೋ ಹಂತಕ್ಕೆ ಹೋಗ್ಬಾರ್ದ್ರಿ. ಥೂ.